ರಾಜ್ಯಾದ್ಯಂತ ಇವತ್ತು ಪ್ರತ್ಯೇಕವಾಗಿ ಭಾರಿ ಅಪಘಾತಗಳ ವರದಿ ಆಗ್ತಾ ಇದೆ. ಅದರಲ್ಲೂ ಕಾರವಾರ ಬಳಿಯಲ್ಲಿ ಸಂಭವಿಸಿರುವ ಭೀಕರ ಅಪಘಾತ. ಮತ್ತಷ್ಟು ಅಪ್ಡೇಟ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇರೋದು. ಯಲ್ಲಾಪುರ ಬಳಿಯಲ್ಲಿ ನಡೆದಿರುವ ಈ ಡೆಡ್ಲಿ ಆಕ್ಸಿಡೆಂಟ್ ನಲ್ಲಿ 11 ಮಂದಿ ಬಲಿಯಾಗಿ ಹೋಗಿದ್ದಾರೆ. ಅರಬೈಲ್ ಹಾಗೆ ಗುಳ್ಳಾಪುರ ರಸ್ತೆಯಲ್ಲಿ ನಡೆದಿರುವ ಘಟನೆ ಇದು. ಸಹಜವಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೃತದೇಹಗಳನ್ನ ಊರಿಗೆ ಸಾಗಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. उनके स्पीड पे करने लगा दे जरा इसे उनका आदमी को ना नंबर है उनके स्पीड पे करने लगा दे ಎಲ್ಲ ಜನ ತಿಳ್ಕೊಂಡು ಎಲ್ಲ ಬಡವರು ಸರ್ಕಾರಿ ವ್ಯಾಪಾರ ಹೊಟ್ಟೆ ಪಾಡಿಗಾಗಿ ಬೇರೆ ಕಡೆ ಹೋಗಿ ಜೀವನ ಸಾಕಬೇಕಾಗಿದೆ. ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಯಲ್ಲಾಪುರದಲ್ಲಿ ಅವರಿಗೆ ಏನೆಲ್ಲ ಬೇಕು ಆ ಸಿದ್ಧತೆಯನ್ನು ನನ್ನ ಅಧಿಕಾರಿಗಳ ತಂಡ ಪೊಲೀಸ್ ಇಲಾಖೆ ಡಾಕ್ಟರ್ಗಳು ಅಲ್ಲಿಯ ಸಾರ್ವಜನಿಕರು 3 ಗಂಟೆಯಿಂದ ಏನೆಲ್ಲ ಕಷ್ಟಪಡಬೇಕೋ ಕಷ್ಟಪಟ್ಟು ಬದುಕಲಿಕ್ಕೆ ಸಾಧ್ಯ ಇದ್ದವರು. ಕೇವಲ 8 ತಿಂಗಳ ಹಿಂದೆ ಮದುವೆಯಾಗಿದ್ದ ವ್ಯಕ್ತಿ ಕೂಡ ಈ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ. 8 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಸ್ಲಂ ಅನ್ನೋರ್ಗೆ. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅಸ್ಲಂ ಹಾಗೆ ಅಲ್ಫಾಸ್ ಇಬ್ಬರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರು. ಕಿಮ್ಸ್ ಮುಂದೆ ನೋವನ್ನ ತೋಡ್ಕೊಂಡಿದ್ದಾರೆ ಅಸ್ಲಾಂ ಸಂಬಂಧಿಕರು. ಫೋಟೋದಲ್ಲಿ ಗಮನಿಸ್ತಾ ಇರುವ ಯುವಕ, ಈತನ ಮದುವೆ ಕೇವಲ 8 ತಿಂಗಳ ಹಿಂದೆ ನಡೆದಂತೆ. ಅಪಘಾತದಲ್ಲಿ ಇವರು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು ಸಾವಿನ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಿರುವುದನ್ನು ಗಮನಿಸಿದ್ವಿ. ಗಂಭೀರವಾಗಿ ಅನೇಕರು ಗಾಯಗೊಂಡಿದ್ದಾರೆ ಕೂಡ ಈ ಪ್ರಕರಣದಲ್ಲಿ. ಆ ಪೈಕಿ ಅಸ್ಲಾಂ ಕೇವಲ 8 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತು ಅಂತ ಹೇಳಿ ಕುಟುಂಬಸ್ಥರು ಆತನನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ಒಟ್ಟು 14 ಮಂದಿ ಸಾವನ್ನಪ್ಪಿರುವ ಸುದ್ದಿಯನ್ನ ಕೇಳಿ ಸಂಕಟವಾಯಿತು. ಮೃತರ ಆತ್ಮಗಳಿಗೆ ಚಿರಶಾಂತಿಯನ್ನ ಕೋರ್ತೇನೆ. ದುಃಖದಲ್ಲಿರುವ ನೊಂದ ಜನರಿಗೆ ನನ್ನ ಸಂತಾಪಗಳು ಅಂತ ಹೇಳಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೃತರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡುವುದಾಗಿಯೂ ಕೂಡ ಭರವಸೆಯನ್ನ ಟ್ವೀಟ್ ಮೂಲಕ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮತ್ತೆ ಸಿಬ್ಬಂದಿಯ ಎಡವಟ್ಟಿನ ಬಗ್ಗೆ ವರದಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸಾಲು ಸಾಲು ಎಡವಟ್ಟುಗಳು. ಇದೀಗ ಕಿಮ್ಸ್ ಸಿಬ್ಬಂದಿ ಎಡವಟ್ಟು ಮತ್ತೊಂದು ಸುದ್ದಿ. ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋಕೆ ಹಿಂದೇಟು ಹಾಕಿದ್ದಾರಂತೆ. ಬೆಳಗ್ಗೆ 6ಕ್ಕೆ ಬಂದರೂ ಕೂಡ ಚಿಕಿತ್ಸೆ ನೀಡಿಲ್ಲ ಅನ್ನೋ ಆರೋಪ. ಚಿಕಿತ್ಸೆ ನೀಡಿದ್ರೆ ಇವತ್ತು ಒಂದು ಸಾವು ಆಗ್ತಿರ್ಲಿಲ್ಲ. ಒಂದು ಚೀಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ, ಉಡಾಫೆ ಮಾಡ್ತಾರೆ, ಆಮೇಲೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾರೆ. ಹೀಗಾಗಿ ಸಾವಾಗಿದೆ ಅಂತ ಮೃತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಪ್ರತ್ಯೇಕವಾಗಿ ಭಾರಿ ಅಪಘಾತಗಳ
ವರದಿ ಆಗ್ತಾ ಇದೆ. ಅದರಲ್ಲೂ ಕಾರವಾರ ಬಳಿಯಲ್ಲಿ ಸಂಭವಿಸಿರುವ ಭೀಕರ ಅಪಘಾತ. ಮತ್ತಷ್ಟು ಅಪ್ಡೇಟ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇರೋದು. ಯಲ್ಲಾಪುರ ಬಳಿಯಲ್ಲಿ ನಡೆದಿರುವ ಈ ಡೆಡ್ಲಿ ಆಕ್ಸಿಡೆಂಟ್ ನಲ್ಲಿ 11 ಮಂದಿ ಬಲಿಯಾಗಿ ಹೋಗಿದ್ದಾರೆ. ಅರಬೈಲ್ ಹಾಗೆ ಗುಳ್ಳಾಪುರ ರಸ್ತೆಯಲ್ಲಿ ನಡೆದಿರುವ ಘಟನೆ ಇದು. ಸಹಜವಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೃತದೇಹಗಳನ್ನ ಊರಿಗೆ ಸಾಗಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. उनके स्पीड ब्रेक करने लगा दे जरा इसे उनका आदमी को नंबर है उनके स्पीड ब्रेक करने लगा दे जरा इसे ಎಲ್ಲ ಜನ ತಿಳ್ಕೊಂಡು ಎಲ್ಲ ಬಡವರು ಸರ್ಕಾರಿ ವ್ಯಾಪಾರ ಹೊಟ್ಟೆ ಪಾಡಿಗಾಗಿ ಬೇರೆ ಕಡೆ ಹೋಗಿ ಜೀವನ ಸಾಕಬೇಕಾಗಿದೆ. ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಯಲ್ಲಾಪುರದಲ್ಲಿ ಏನೆಲ್ಲ ಬೇಕು ಆ ಸಿದ್ಧತೆಯನ್ನು ನನ್ನ ಅಧಿಕಾರಿಗಳ ತಂಡ, ಪೊಲೀಸ್ ಇಲಾಖೆ, ಡಾಕ್ಟರ್ಗಳು, ಅಲ್ಲಿಯ ಸಾರ್ವಜನಿಕರು 7 ಗಂಟೆಯಿಂದ ಏನೆಲ್ಲ ಕಷ್ಟಪಡಬೇಕೋ ಕಷ್ಟಪಟ್ಟು ಬದುಕಲಿಕ್ಕೆ ಸಾಧ್ಯ ಇದ್ದವು. ಕೇವಲ 8 ತಿಂಗಳ ಹಿಂದೆ ಮದುವೆ ಆಗಿದ್ದ ವ್ಯಕ್ತಿ ಕೂಡ ಈ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ. 8 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಸ್ಲಂ ಅನ್ನೋರ್ಗೆ. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅಸ್ಲಂ ಹಾಗೆ ಅಲ್ಫಾಸ್ ಇಬ್ಬರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರು. ಕಿಮ್ಸ್ ಮುಂದೆ ನೋವನ್ನ ತೋಡ್ಕೊಂಡಿದ್ದಾರೆ ಅಸ್ಲಾಂ ಸಂಬಂಧಿಕರು. ಫೋಟೋದಲ್ಲಿ ಗಮನಿಸ್ತಾ ಇರುವ ಯುವಕ, ಈತನ ಮದುವೆ ಕೇವಲ 8 ತಿಂಗಳ ಹಿಂದೆ ನಡೆದಂತೆ ಅಪಘಾತದಲ್ಲಿ ಇವರು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು ಸಾವಿನ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಿರುವುದನ್ನು ಗಮನಿಸಿದ್ವಿ. ಗಂಭೀರವಾಗಿ ಅನೇಕರು ಗಾಯಗೊಂಡಿದ್ದಾರೆ ಕೂಡ ಈ ಪ್ರಕರಣದಲ್ಲಿ. ಆ ಪೈಕಿ ಅಸ್ಲಾಂ ಕೇವಲ 8 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತು ಅಂತ ಹೇಳಿ ಕುಟುಂಬಸ್ಥರು ಆತನನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ಒಟ್ಟು 14 ಮಂದಿ ಸಾವನ್ನಪ್ಪಿರುವ ಸುದ್ದಿಯನ್ನ ಕೇಳಿ ಸಂಕಟವಾಯಿತು. ಮೃತರ ಆತ್ಮಗಳಿಗೆ ಚಿರಶಾಂತಿಯನ್ನ ಕೋರ್ತೇನೆ. ದುಃಖದಲ್ಲಿರುವ ನೊಂದ ಜನರಿಗೆ ನನ್ನ ಸಂತಾಪಗಳು ಅಂತ ಹೇಳಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೃತರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡುವುದಾಗಿಯೂ ಕೂಡ ಭರವಸೆಯನ್ನ ಟ್ವೀಟ್ ಮೂಲಕ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮತ್ತೆ ಸಿಬ್ಬಂದಿಯ ಎಡವಟ್ಟಿನ ಬಗ್ಗೆ ವರದಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸಾಲು ಸಾಲು ಎಡವಟ್ಟುಗಳು. ಇದೀಗ ಕಿಮ್ಸ್ ಸಿಬ್ಬಂದಿ ಎಡವಟ್ಟು ಮತ್ತೊಂದು ಸುದ್ದಿ. ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋಕೆ ಹಿಂದೇಟು ಹಾಕಿದ್ದಾರಂತೆ. ಬೆಳಗ್ಗೆ 6ಕ್ಕೆ ಬಂದರೂ ಕೂಡ ಚಿಕಿತ್ಸೆ ನೀಡಿಲ್ಲ ಅನ್ನೋ ಆರೋಪ. ಚಿಕಿತ್ಸೆ ನೀಡಿದ್ರೆ ಇವತ್ತು ಒಂದು ಸಾವು ಆಗ್ತಿರ್ಲಿಲ್ಲ. ಒಂದು ಚೀಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ, ಉಡಾಫೆ ಮಾಡ್ತಾರೆ, ಆಮೇಲೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾರೆ. ಹೀಗಾಗಿ ಸಾವಾಗಿದೆ ಅಂತ ಮೃತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ.